ಮೆಚುರಿಟಿ ವೇದಲ್ಲಿ. ಫ್ಯಾಮಿಲಿ ಬೇಕು ಫಸ್ಟು. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಹುಟ್ಟಿಸಿರ್ತಾರೆ ಅಂದಮೇಲೆ ಅವ್ರಿಗೆ ನಾವು ಮರ್ಯಾದೆ ಕೊಡಲೇಬೇಕು. ಸೊ ಅವ್ರಿಗಿಂತ ಯಾರೂ ಹೆಚ್ಚಲ್ಲ. ಸೊ ಹಾಗಾಗಿ ಲೈಕ್ ನಾನು ಅವ್ರು ನಂಗೆ ಒಪ್ಕೊಳ್ಳಿ ಅಂತಾನೆ ಅಷ್ಟು ವರ್ಷ ನಾನು ವೇಟ್ ಮಾಡಿ ನನಗೆ ನನ್ನ ಬಗ್ಗೆ ಗೊತ್ತಾಯ್ತು ಅವ್ರಿಗೆ. ಓಕೆ, ಲೈಕ್ ಇಷ್ಟು ವರ್ಷ ಈ ಮಾತನ್ನ ಹೇಳ್ತಿದ್ದಾಳೆ ನೀತು ಅಂದನ್ನು ಕರೆಕ್ಟಾಗಿ ಇದೆ ಅಂತ ಅವ್ರು ನಂಗೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ವೇದಲ್ಲಿ ಲೈಕ್ ಎಲ್ಲರೂ ಸಪೋರ್ಟ್ ಇದ್ದಾಗಲೇ ಆಗೋದಿದು. ನಾನು ಒಬ್ಬಳೇ ಮಾಡ್ತೀನಿ ಅಂತ ಅಂದರೆ ಆಗಲ್ಲ. ಸೊ ಎಲ್ಲರ ಸಪೋರ್ಟು ಇದ್ದು ನಾನು ಈ ಮಟ್ಟಿಗೆ ಬಂದಿರೋದು. ಈಗ ಇತ್ತೀಚೆಗಷ್ಟೇ ನೀವು ಟ್ಯಾಟೂ ಸ್ಟುಡಿಯೋ ಅಂತ ಓಪನ್ ಮಾಡಿದ್ರ. ಸೊ ಅದನ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಬಂದು ತಮ್ಮ ಅಮೃತ ಹಸ್ತದಿಂದ ಲಾಂಚ್ ಮಾಡೋಗಿದ್ರು. ಸೊ ನಿಮ್ಮ ಟ್ಯಾಟೂ ಸ್ಟುಡಿಯೋ ನೇಮೇ ಡಿಫ್ರೆಂಟ್ ಆಗಿದೆ, ನನಗಂತೂ ಅರ್ಥ ಆಗಿಲ್ಲ. ಅದನ್ನ ನೀವೇ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ನಮ್ಮ ಕರ್ನಾಟಕದ ಜನತೆಗಾಗಿರ್ಬೋದು ಹೇಳೋದಾದ್ರೆ ಅದರ ಅರ್ಥ, ಮತ್ತೆ ಆಕ್ಷನ್ ಪ್ರಿನ್ಸ್ ಅವ್ರ ಕಡೆ ಧ್ರುವ ಸರ್ಜಾ ಅವ್ರ ಬಗ್ಗೆ ಹೇಳೋದಾದ್ರೆ. ಸೊ ಧ್ರುವ ಸರ್ಜಾ ಅವ್ರ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ನಾನು. ಯಾಕಂದ್ರೆ ಒಂದು ಮಾತು, ನಾನು ಬನ್ನಿ ಸರ್ ಈ ಥರ ನಂದು ಓಪನಿಂಗ್ ಇದೆ, ನೀವು ಸಪೋರ್ಟ್ ಮಾಡಿ ಅಂದಾಗ ಅವರು ಯಾವುದೋ ಒಂದು ಸೆಕೆಂಡ್ ಥಾಟ್ ಇಲ್ದೇನೆ ಬರ್ತೀನಿ ಅಂತ ಅಷ್ಟು ಪ್ರೀತಿಯಿಂದ ಹೇಳಿದ್ರು. ಆ ಪ್ರೀತಿಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ಬಂದರು ಖುಷಿಯಾಗಿ ಇನಾಗ್ರೇಷನ್ ಮಾಡಿ ಒಳ್ಳೇದಾಗಲಿ ಅಂತ ಅವರಿಂದ ಒಂದು ಎನರ್ಜಿ ಕೊಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಈ ಮೂಲಕ ಯಾವತ್ತೂ ನಾನು ಚಿರುಣಿಯಾಗಿರ್ತೀನಿ. ಸೊ ಅಷ್ಟು ಬಂದು ನನಗೆ ಅಷ್ಟು ಪಾಸಿಟಿವ್ ವೈಬ್ ಹೋಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಈ ಮೂಲಕ. ಓಕೆ, ಟ್ಯಾಟೂ ಸ್ಟುಡಿಯೋ ನೇಮ್ ಟಿಟ್ ಫಾರ್ ಟ್ಯಾಟೂ. ಯಾಕಂದರೆ 8ಗೆ 8 ಅಂತ ಕೇಳಿರ್ಬೋದು ನೀವು, ಟಿಟ್ ಫಾರ್ ಟ್ಯಾಟ್ ಅಂತ. ಸೊ ಟಿಟ್ ಫಾರ್ ಟ್ಯಾಟೂ ಯಾಕೆ ಇಟ್ಟಿದ್ದಂದರೆ ಒಂದು 8ಗೆ 8 ಲೈಕ್ ನಾವು ಸ್ಕಿನ್ ಮೇಲೆ ಮಾಡಬೇಕಾದ್ರೆ ಆ ಪ್ರಿಕ್ಕಿಂಗ್ ಬಂದಾಗ್ಲೇ ಅದು ಒಂದು ಆರ್ಟ್ ಕ್ರಿಯೇಟ್ ಆಗುತ್ತೆ, ಒಂದು ಆ್ಯಪ್ಟ್ ಆಗಿರುತ್ತೆ ಅಂತ ನಾನು ಟಿಟ್ ಫಾರ್ ಟ್ಯಾಟೂ ಅಂತ ಇಟ್ಟಿದ್ದು. ಡಿಫ್ರೆಂಟ್ ಆಗಿರ್ಲಿ, ಒಂದು ಕ್ರಿಯೇಟಿವ್ ಆಗಿರಲಿ ಅಂತ. ಸೊ ತುಂಬ ಜನಕ್ಕೆ ಅದು ಇಷ್ಟನೂ ಆಯಿತು. ಸೊ ಇವನ್ ನಮ್ಮ ಘಮ ನೋಡಿದಾಗ ನಾವು ಘಮ ಅಂತ ಇಟ್ಟಾಗ ಎಷ್ಟೋ ಜನ ನಗ್ತಾ ಇದ್ರು, ಘಮನ ಅದೇನದು ಹೆಸರು ಹಾಗೆ ಹೇಗೆ ಅಂತ. ಲೈಕ್ ಇವಾಗ ನಾವು ಈಗ ಒಂದೇನು ಫ್ರೆಗ್ರೆನ್ಸ್ ಬರ್ತಾ ಇದೆ ಅಂದ ತಕ್ಷಣ ಎಷ್ಟು ಘಮ ಅಂತಿದೆ ನೋಡು ಅಂತಂತೀವಲ್ಲ. ಸೊ ಹಾಗೆ ಅದೊಂದು ಆಡು ಭಾಷೆ ನಾವು ತಗೊಂಡಾಗ ಜನರಿಗೆ ಇನ್ನೂ ಕ್ಯಾಚ್ ಆಗುತ್ತೆ. ಇವಾಗ ಟಿಟ್ ಫಾರ್ ಟ್ಯಾಟೋ ಆದ್ರೂ ಅಷ್ಟೇ, ಘಮ ಆದ್ರೂ ಅಷ್ಟೇ. ಸೊ ಆ ಒಂದು ಕ್ರಿಯೇಟಿವ್ ಮೈಂಡಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಇಟ್ ವರ್ಕ್ಡ್. ಅಂಡ್ ಇತ್ತೀಚೆಗೆ ಒಂದು ಕನ್ನಡ ಇಂಡಸ್ಟ್ರಿಗೂ ಸಹ ನೀವು ಎಂಟ್ರಿ ಕೊಟ್ಟಿದ್ದೀರಾ ಅಂತ ಗೊತ್ತಾಯ್ತು. ಹಲವಾರು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಸೊ ಯಾರ ಸಿನಿಮಾಗಳಲ್ಲಿ ಯಾರ ಒಬ್ಬ ಸೂಪರ್ ಸ್ಟಾರ್ ನಟ, ಡೈರೆಕ್ಟರ್ ಆಕ್ಷನ್ ಕಟ್ಟಲ್ಲಿ ನಟಿಸಿದ್ರಾ ಅಂತ ಗೊತ್ತಾಯ್ತು. ಯಾರು ಅಂತ ನೀವೇ ನಿಮ್ಮ ಬಾಯರೇ ಹೇಳೋದಾದ್ರೆ? ದ ರಿಯಲ್ ಸ್ಟಾರ್ ರೂಪೇಂದ್ರ ಸರ್. ಸೊ ಅವರು ಒಂದು ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಒಂದು ಹೆಮ್ಮೆ ವಿಚಾರ. ಅವರೊಂದು ಡೈರೆಕ್ಷನಲ್ಲಿ ಅದು ಬೇರೆ ರೀತಿಯೇ ಟ್ರೈನಿಂಗ್. ಅದು ತುಂಬ ಖುಷಿ ಆಯಿತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಲೈಕ್ ಒಂದು ಪ್ರೌಡ್ ಮೂಮೆಂಟ್ ಇತ್ತು ಬಿಡಿ ಅದು. ಯಾಕಂದರೆ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ಉಪೇಂದ್ರ ಸರ್ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ. ಅವ್ರು ಡೈರೆಕ್ಷನ್ ಮಾಡಿದೆ ಅಂದರೆ ಅದೊಂದು ಭಾಗ್ಯ ಅಂತ ಹೇಳ್ಬೋದು.